ವೆಲ್ಕಮ್ ಬ್ಯಾಕ್. ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ವಿಫಲವಾಗಿದೆ. ಟಿಕೆಟ್ ಬೇಕೇ ಬೇಕು ಅಂತ ಶೆಟ್ಟರ್ ಪಟ್ಟು ಹಿಡಿದಿದ್ದಾರೆ. ಶೆಟ್ಟರ್ ನಿವಾಸದಿಂದ ತೆರಳಿದ್ದಾರೆ ಪ್ರಹ್ಲಾದ್ ಜೋಶಿ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು ಪ್ರಹ್ಲಾದ್ ಜೋಶಿ ಹಾಗೆ ಶೆಟ್ಟರ್ ಜೊತೆಗಿನ ಒಂದು ಸಂಧಾನ ಸಫಲವಾಗುತ್ತಾ ಅಥವಾ ವಿಫಲವಾಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಇದೀಗ ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ವಿಫಲವಾಗಿದೆ. ಟಿಕೆಟ್ ಬೇಕೇ ಬೇಕು ಅಂತ ಶೆಟ್ಟರ್ ಪಟ್ಟನ್ನ ಹಿಡಿದಿದ್ದಾರೆ. ಶೆಟ್ಟರ್ ನಿವಾಸದಿಂದ ತೆರಳಿದ್ದಾರೆ ಪ್ರಹ್ಲಾದ್ ಜೋಶಿ. ಜೋಶಿ ಕಾರಿಗೆ ಬೆಂಬಲಿಗರು ಮುತ್ತಿಗೆ ಸಹ ಹಾಕಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ಶೆಟ್ಟರ್ ಬಂಡಾಯ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2-3 ದಿನದಿಂದ ಕೂಡ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆಯನ್ನ ಆಡ್ತಾ ಇದೆ. ಸರ್ಕಸ್ ಮೇಲೆ ಸರ್ಕಸ್ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇವರನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಂಧಾನವನ್ನ ಮಾಡಲಾಗ್ತಾ ಇತ್ತು. ಬಟ್ ಇದೀಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಬಂದಿದ್ರು, ಮಾತುಕತೆಯನ್ನ ನಡೆಸಿದ್ರು. ಆದ್ರೂ ಕೂಡ ಈಗ ಅವರ ಮಾತುಕತೆ ವಿಫಲ ಆಗಿದೆ. ಯಾವುದೇ ಕಾರಣಕ್ಕೂ ನಾನು ಟಿಕೆಟ್ ಅಭ್ಯರ್ಥಿ, ಸೊ ನನಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೊರಗಡೆ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇದೀಗ ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ಕೂಡ ವಿಫಲ ಆಗಿರುವಂತದ್ದು. ಈ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿತು. ಹಾಗಾದ್ರೆ ಅಲ್ಲಿ ಏನ್ ಮಾತುಕತೆ ಆಯ್ತು? ಸಂಧಾನ ವಿಫಲ ಆಯ್ತಾ? ಭರವಸೆಗಳು ಅಲ್ಲಿ ಕೊಟ್ಟಿದ್ದು ಪ್ರಯತ್ನಗಳು ಪಟ್ಟಿದ್ದು ವಿಫಲ ಆಯ್ತಾ? ಹೇಗೆ? ಖಂಡಿತವಾಗಿಯೂ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಏನು ಶೆಟ್ಟರ್ ಅವರ ಮನವೊಲಿಕೆಗೆ ಬಂದಂತಹ ಪ್ರಹ್ಲಾದ್ ಜೋಶಿ ಅವರು ಬರಿಗೈಲಿ ವಾಪಸ್ ಆಗಿದ್ದಾರೆ. ಅದರಲ್ಲೂ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿತ್ತು ಮುಖಂಡರದು. ಅದು ಅಲ್ಲದೆ ಹೈಕಮಾಂಡ್ ಸಂದೇಶ ಏನಿತ್ತು ಅದನ್ನ ಶೆಟ್ಟರ್ ಅವರಿಗೆ ಹೇಳುವಂತ ಪ್ರಯತ್ನನ ಜೋಶಿ ಅವರು ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಟ್ರೆ ಮಾತ್ರ ಮಾತು ಮುಂದುವರಿಯುತ್ತೆ ಹೊರತಾಗಿ ಇಲ್ಲದೆ ಇದ್ರೆ ನಾನು ಯಾವುದೇ ಕಾರಣಕ್ಕೂ ನಾವು ಮನವೊಲಿಕೆ ಪ್ರಶ್ನೆ ಸಂದೇಶ ಕೊಟ್ಟಿದ್ರಿಂದಾಗಿ ಮಾತುಕತೆ ವಿಫಲವಾಗಿದೆ. ಮತ್ತು ಇದೀಗ ತಾನೇ ಸಭೆನೂ ಸಹ ಆರಂಭಗೊಂಡಿದೆ. ಜಗದೀಶ್ ಶೆಟ್ಟರ್ ಅವರು ಈಗ ತಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ನಾನು ಪಕ್ಷ ಬೆಳೆಸಿದ ಜೊತೆಗೆ ನಾನು ಸಹ ಪಕ್ಷದ ಸಂಘಟನೆಗೆ ದುಡಿದಿದ್ದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಹೈಕಮಾಂಡ್ ಅವರ ಮನವೊಲಿಕೆ ಅಂದ್ರೆ ಟಿಕೆಟ್ ಬಿಟ್ಟು ಬೇರೆ ಏನಾದ್ರೂ ಕೇಳಿ ಅನ್ನೋ ಒಂದು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಕೆ ವಿಫಲವಾಗಿದೆ. ಮತ್ತು ಶತಾಯಗತಾಯ ನನಗೆ ಟಿಕೆಟ್ ಕೊಟ್ರೆ ಮಾತ್ರ ಅದು ಮನವೊಲಿಕೆ ಪ್ರಶ್ನೆ ಬರುತ್ತೆ ಹೊರತಾಗಿ ಇಲ್ಲದೆ ಇದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಉಳಿದೇ ಉಳಿತೀನಿ ಕಣದಲ್ಲಿ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಏನು ಹೈಕಮಾಂಡ್ ಜೋಶಿ ಮೂಲಕ ಸಂಧಾನ ಪ್ರಯತ್ನ ಏನ್ ಮಾಡಿತ್ತು ಅದು ವಿಫಲವಾಗಿದೆ ಅಂತ ಹೇಳ್ಬೋದು. ಚೈತ್ರ. ಓಕೆ, ಧನ್ಯವಾದಗಳು ಶಿವರಾಮ ಸುಂಡಿ ತಮ್ಮ ಮಾಹಿತಿಗಾಗಿ.